ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಫೇಸ್ ಮಾಸ್ಕ್ಗಳ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿಲ್ಲದೇನೆ ನೀವು ಫೇಸ್ ಮಾಸ್ಕ್ಗಳನ್ನು ಯೂಸ್ ಮಾಡ್ತಿರ್ತೀರಾ. ಸೊ ಅದರಿಂದ ನಿಮಗೆ ಸೈಡ್ ಎಫೆಕ್ಟ್ ಕೂಡ ಆಗ್ತಾ ಇರುತ್ತೆ. ಅದು ನಿಮಗೆ ಗೊತ್ತೇ ಇರೋದಿಲ್ಲ. ಅಂದರೆ ನಿಮಗೆ ಸಡನ್ ಆಗಿ ಆಗೋದಿಲ್ಲ, ನಿಮಗೆ ಸ್ಲೋಲಿ ನಿಮ್ಮ ಸ್ಕಿನ್ ಎಲ್ಲ ಹಾಳಾಗ್ತಾ ಬರುತ್ತೆ. ಓಕೆನಾ? ಅಥವಾ ನೀವು ಯಾರಾದರೂ ಇವಾಗ ಹೊಸದಾಗಿ ನಾವು ಫೇಸ್ ಮಾಸ್ಕ್ನ ಟ್ರೈ ಮಾಡಬೇಕು ಅಂತ ಅನ್ಕೊಂತೀರಾ ಅಲ್ವಾ? ಸೊ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗ್ಬೋದು. ಇವತ್ತು ನಾನು 3 ಪ್ರಾಡಕ್ಟ್ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೀವೇನಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋ ಫುಲ್ ನೋಡಿ. ಸೊ ನಿಮಗೆ ಹೇಗೆ ಅನ್ಸುತ್ತೆ ಈ ವಿಡಿಯೋ ನೋಡಾದ್ಮೇಲೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ. ಓಕೆನಾ? ಸೊ ನೀವೇನಾದ್ರೂ ಏನು ಕೆಮಿಕಲ್ ರಿಲೇಟೆಡ್ ಇರುವಂತ ಫೇಸ್ ಮಾಸ್ಕ್ ಗಳನ್ನ ಯೂಸ್ ಮಾಡ್ತಿರ್ತೀರಾ ಅಥವಾ ನೀವು ಇದರ ಪಾರ್ಲರಿಗೆ ಹೋಗ್ಬಿಟ್ಟು ಫೇಸ್ ಮಾಸ್ಕ್ ಗಳನ್ನ ಹಾಕ್ಸ್ಕೊಂತಾ ಇರ್ತೀರಾ ಅಲ್ವಾ? ಸೊ ಯಾಕೆ ಅಂತ ಹೇಳಿದ್ರೆ ಇನ್ಸ್ಟೆಂಟ್ ಆಗಿ ಅದರ ಫಂಕ್ಷನ್ ಇದೆ, ಸೊ ನಾವು ಗ್ಲೋ ಆಗಿ ಕಾಣಬೇಕು ಅಂತ ಹೇಳಿ ಈ ಫೇಸ್ ಪ್ಯಾಕ್ ಎಲ್ಲ ನಾವು ಹಾಕ್ಸ್ಕೊಂತಾ ಇರ್ತೀವಿ. ಸೊ ನೀವು ಮಾಸ್ಕ್ ಗಳನ್ನು ಹಾಕೋಬಹುದು ಅಥವಾ ಪ್ಯಾಕ್ ರೂಪದಲ್ಲೂ ಕೂಡ ನೀವು ಯೂಸ್ ಮಾಡ್ತಿರ್ತೀರಾ. ಸೊ ನೀವು ನಾನು ತೋರಿಸುವಂತ 3 ಈ ಒಂದು ಫೇಸ್ ಪ್ಯಾಕ್ ನ ನೀವೇನಾದ್ರೂ ಅಪ್ಲೈ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಸೈಡ್ ಎಫೆಕ್ಟ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಅದು ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ಏನಾದ್ರು ಆ ಥರ ಆಗಿತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಸೊ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರೋದ್ರಿಂದ ವಿಡಿಯೋ ಫುಲ್ ವಾಚ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಹಾಗೆ ಅಂತ ಹೇಳಿದ್ರೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾವು ಹಾಕುವಂತ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಎಲ್ಲ ಸಿಕ್ಬಿಡತ್ತೆ. ನೀವು ಆರಾಮಾಗಿ ಈಸಿಯಾಗಿ ನೋಡ್ಬೋದು, ಯಾವುದೇ ವಿಡಿಯೋಸ್ ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಹಾಗಾದ್ರೆ ಬನ್ನಿ ಯಾವೆಲ್ಲ ಆ 3 ಫೇಸ್ ಪ್ಯಾಕ್ ಗಳನ್ನ ನಾವು ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈಗ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ಫಸ್ಟ್ ಒನ್ ಬಂದು ಹಿಮಾಲಯ ಪೊಲ್ಯೂಷನ್ ಡಿಟಾಕ್ಸ್ ಚಾರ್ಕೋಲ್ ಫೇಸ್ ಮಾಸ್ಕ್ ಅಂತ ಕಾಣಿಸ್ತಿದೆ ಅಲ್ವಾ? ಸೊ ಈ ರೀತಿ ಇಲ್ಲಿ ಪ್ಯಾಕೇಜಿಂಗ್ ಇರುತ್ತೆ. ಇದು ತುಂಬಾನೇ ಪಾಪ್ಯುಲರ್ ಅಂತಾನೆ ಹೇಳ್ಬೋದು. ಇದು ನಿಮ್ಗೆ ಈಸಿಯಾಗಿ ಎಲ್ಲಾ ಕಡೆನೂ ಸಿಗುತ್ತೆ. ಆನ್ಲೈನ್ ಅಲ್ಲಿ ಸಿಗ್ಬೇಕು ಅಂತ ಏನಿಲ್ಲ, ನಿಮ್ಗೆ ಫ್ಯಾನ್ಸಿ ಸ್ಟೋರ್ ಅಲ್ಲೂ ಕೂಡ ಸಿಗುತ್ತೆ ಅಥವಾ ಮೆಡಿಕಲ್ ಸ್ಟೋರ್ಸ್ ಅಲ್ಲೂ ಕೂಡ ಸಿಗುತ್ತೆ. ತುಂಬಾನೇ ಈಸಿಯಾಗಿ ಸಿಗುತ್ತೆ ಅಂಡ್ ಪ್ರೈಸ್ ಕೂಡ ಅಷ್ಟೇ, ಜಸ್ಟ್ ನಿಮ್ಗೆ 100-110 ರುಪೀಸ್ ಅಲ್ಲೆಲ್ಲ ನಿಮ್ಗೆ ಸಿಕ್ಬಿಡತ್ತೆ. ಅಂಡ್ ಈ ಒಂದು ಫೇಸ್ ಮಾಸ್ಕ್ ಅಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಚಾರ್ಕೋಲ್ ಇದೆ. ಓಕೆನಾ? ಸೊ ಚಾರ್ಕೋಲ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಸೊ ಇದನ್ನ ಒಂಥರ ಕಲ್ಲಿದ್ಲು ಅಂತ ಏನೋ ಕರೀತಾರೆ ನೋಡಿ. ಸೊ ಆ ರೀತಿಲಿ ಇರತ್ತಲ್ವಾ? ಸೊ ಅದನ್ನ ಇಂಗ್ರೀಡಿಯೆಂಟ್ ಆಗಿ ಯೂಸ್ ಮಾಡಿರ್ತಾರೆ. ಮತ್ತೆ ಕೆಲವ್ರು ಏನ್ ಮಾಡಿರ್ತೀರಾ, ನೀವು ಹೋಮ್ ಮೇಡ್ ರೆಮಿಡೀಸ್ ಗಳನ್ನು ಟ್ರೈ ಮಾಡಿರ್ತೀರಾ. ಸೊ ಇದನ್ನ ಚಾರ್ಕೋಲ್ ಸಿಗತ್ತಲ್ಲ, ಅದನ್ನ ಅದಕ್ಕೆ ಏನಾದ್ರು ಸ್ವಲ್ಪ ಅಲೋವೆರಾನೋ ಹಾಕೊಂಡು ಅಥವಾ ಬೇರೆ ಏನೋ ಮಿಲ್ಕ್, ಸೊ ಈ ರೀತಿ ವಾಟರು, ಸೊ ಈ ರೀತಿನ ಹಾಕೊಂಡು ನೀವು ಚಾರ್ಕೋಲ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿರ್ತೀರಾ. ವೈ? ಬಿಕಾಸ್ ನಿಮ್ಗೆ ಏನಾದ್ರು ಏನು ಕೊಳೆ ಏನಾದ್ರು ಇತ್ತು ಅಥವಾ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಪಿಂಪಲ್ಸ್ ಏನೇ ಇತ್ತು ಅಂತ ಹೇಳಿದ್ರೆ ಅದು ಬೇಗನೆ ಕ್ಲಿಯರ್ ಆಗಿಬಿಡುತ್ತೆ, ಇನ್ಸ್ಟೆಂಟ್ ಆಗಿ ಬರುತ್ತೆ. ಯಾಕಂತ ಹೇಳಿದ್ರೆ ಅದು ನಮ್ಮ ಸ್ಕಿನ್ಗೆ ತುಂಬಾನೇ ಗಟ್ಟಿಯಾಗಿ ಒಂಥರ ತುಂಬಾ ದಪ್ಪ ಇರುತ್ತೆ ನೋಡಿ. ಸೊ ತುಂಬಾ ಅಂಟ್ಕೊಂಡ್ಬಿಟ್ಟಿರತ್ತೆ. ಓಕೆನಾ? ಸೊ ಈ ಒಂದು ಮಾಸ್ಕ್ ನ ನೀವು ಎಳೆದಾಗ ಸೊ ಅದು ಎಲ್ಲದೂ ಕೂಡ ಸ್ಕಿನ್ ಇಂದ ಬೇಗ ರಫ್ ಆಗಿ ಬರುತ್ತೆ. ಸೊ ಇದರಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಓಕೆನಾ? ಸೊ ಡ್ಯಾಮೇಜ್ ಅಂದ್ರೆ ನಿಮಗೆ ಓಪನ್ ಪೋರ್ಸ್ ಆಗ್ಬೋದು, ಸೊ ಈ ರೀತಿ ಆಗುತ್ತೆ. ಸೊ ಹಾಗಾಗಿ ಚಾರ್ಕೋಲ್ ನ ಮಸ್ಟ್ ಅಂಡ್ ಶುಡ್ ನಾವು ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಲೇಬಾರ್ದು. ಓಕೆನಾ? ಸೊ ಅದು ಯಾವುದೇ ರೂಪದಲ್ಲಿ ಇರ್ಬೋದು. ಓಕೆನಾ? ಕ್ರೀಮ್ಸ್ ಗಳಲ್ಲಾಗಿರ್ಬೋದು ಅಥವಾ ಫೇಸ್ ಮಾಸ್ಕ್ ಆಗಿರ್ಬೋದು ಅಥವಾ ಹೋಮ್ ರೆಮಿಡೀಸ್, ಸೊ ಯಾವುದೇ ರೀತಿಯಲ್ಲಿ ಆದ್ರೂ ಕೂಡ ನಾವು ಚಾರ್ಕೋಲ್ ಇರೋ ಕಂಟೆಂಟ್ ನ ಅಥವಾ ಚಾರ್ಕೋಲ್ ನ ನಾವು ಡೈರೆಕ್ಟ್ ಆಗಿ ನಾವು ಅಪ್ಲೈನ ಮಾಡಬಾರ್ದು. ಓಕೆನಾ? ಅಂಡ್ ಆಲ್ರೆಡಿ ಸಾಕಷ್ಟು ಜನ ಕೂಡ ಚಾರ್ಕೋಲ್ ಮಾಸ್ಕ್ ನ ಹಾಕೊಂಡಿರ್ತೀರಾ, ನಿಮಗೆ ಗೊತ್ತಿರತ್ತೆ ಅದು ಹೇಗೆ ಅದನ್ನ ನೀವು ಪೀಲ್ ಮಾಡ್ಬೇಕಾದ್ರೆ ಎಷ್ಟು ನಿಮ್ಗೆ ಪೇನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಹೇರ್ಸ್ ಗಳೆಲ್ಲ ಬಂದು ರಿಮೂವ್ ಆಗ್ಬಿಡತ್ತೆ ಅಥವಾ ನಿಮ್ಗೆ ಇದು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನಾದ್ರು ಇತ್ತು, ಪಿಂಪಲ್ಸ್ ಇತ್ತು ಅಂದ್ರೆ ಎಲ್ಲದೂ ಕಿತ್ಕೊ ಬಂದ್ಬಿಡತ್ತೆ. ಓಕೆನಾ? ಸೊ ನಿಮಗೆ ಯಾವುದೇ ರೀತಿ ಗ್ಲೋ ಅಂತೂ ಬಂದಿರೋದಿಲ್ಲ, ನಿಮ್ಮ ಸ್ಕಿನ್ ಅಂತೂ ಡ್ಯಾಮೇಜ್ ಆಗಿರೋಂತೂ ಪಕ್ಕ. ಸೊ ಅದರಲ್ಲೂ ಕೂಡ ಈ ಹಿಮಾಲಯ ಪೊಲ್ಯೂಷನ್ ಡಿಟಾಕ್ಸ್ ಚಾರ್ಕೋಲ್ ಫೇಸ್ ಮಾಸ್ಕ್ ಇದೆ ನೋಡಿ. ಸೊ ಈ ಒಂದು ಫೇಸ್ ಮಾಸ್ಕ್ ನ ನೀವು ಯೂಸ್ ಮಾಡಬಾರ್ದು. ವೈ? ಬಿಕಾಸ್ ಇದರಲ್ಲಿ ಕೆಲವೊಂದು ಕೆಮಿಕಲ್ಸ್ ಕೂಡ ಆಡ್ ಆಗಿರುತ್ತೆ. ಸೊ ಇದು ನಿಮ್ಮ ಸ್ಕಿನ್ಗೆ ಸೂಟಬಲ್ ಆಗೋದಿಲ್ಲ. ಸೊ ಮುಂದೆ ಯಾರು ತಗೊಂತೀರಾ ಅಂದ್ರೂ ಕೂಡ ಸ್ಟಾಪ್ ಮಾಡಿ. ಓಕೆನಾ? ಅಂಡ್ ಸೆಕೆಂಡ್ ಒನ್ ಬಂದು ಮಮಾ ಅರ್ತ್ C3 ಫೇಸ್ ಮಾಸ್ಕ್ ಅಂತ ಪ್ಯಾಕೇಜಿಂಗ್ ಕಾಣಿಸ್ತಿದೆ ಅಲ್ವಾ? ಸೊ ಈ ರೀತಿ ಇದೆ. ಈ ಒಂದು ಫೇಸ್ ಮಾಸ್ಕ್ ನಿಮ್ಗೆ 299 ಅಂದ್ರೆ 300 ರುಪೀಸ್ ಅಲ್ಲೆಲ್ಲ ನಿಮ್ಗೆ ಸಿಕ್ಬಿಡತ್ತೆ. ಓಕೆನಾ? ಅಂಡ್ ಈ ಒಂದು ಫೇಸ್ ಮಾಸ್ಕ್ ಅಲ್ಲೂ ಕೂಡ ಚಾರ್ಕೋಲ್ ಕಂಟೆಂಟ್ ಇದೆ, ಅದ್ರ ಜೊತೆಗೆ ಕಾಫಿ ಮತ್ತೆ ಕ್ಲೇ ಇದೆ. ಓಕೆನಾ? ಸೊ ಕೇಳೋ ಸೌಂಡ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಪ್ಯಾಕೇಜ್ ಅಲ್ಲೆಲ್ಲ ಬರ್ದಿರತ್ತಲ್ವಾ, ಚಾರ್ಕೋಲ್ ಇದೆ, ಕಾಫಿ ಕಂಟೆಂಟ್ ಇದೆ, ಕ್ಲೇ ಇದೆ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ ಇರೋದ್ರಿಂದ ನಿಮ್ಮ ಫೇಸ್ ನೀವು ಅಪ್ಲೈ ಮಾಡೋದ್ರಿಂದ ತುಂಬಾ ಗ್ಲೋ ಬರುತ್ತೆ, ನಿಮ್ಮ ಪಿಂಪಲ್ಸ್ ಎಲ್ಲ ಹೋಗುತ್ತೆ, ಎಲ್ಲದೂ ಕೂಡ ಪ್ಯಾಕೇಜ್ ಅಲ್ಲಿ ಬರ್ದಿರತ್ತೆ. ಓಕೆನಾ? ಸೊ ಇದು ನೋಡ್ಲಿಕ್ಕೆ ಕೇಳಲಿಕ್ಕೆ ಚಂದ, ಬಟ್ ನಿಮ್ಮ ಸ್ಕಿನ್ಗೆ ಇದು ಚೆನ್ನಾಗಿರಲ್ಲ, ಅಂದ್ರೆ ಸೂಟಬಲ್ ಆಗೋದಿಲ್ಲ. ಓಕೆನಾ? ಇದು ತುಂಬಾನೇ ಗ್ರೇಟ್ ಅಲ್ಲ. ಸೊ ಹಾಗಾಗಿ ನೀವು ಇದನ್ನ ಯೂಸ್ ಮಾಡಬಾರ್ದು. ಇದನ್ನ ಯೂಸ್ ಮಾಡೋದು ಒಂದೇ, ನೀವು ನಿಮ್ಮ ಮನೇಲಿ ಯಾವ್ದಾರ ಹಣ್ಣಿರುತ್ತೆ ನೋಡಿ, ಸೊ ಅದನ್ನ ತಗೊಂಡ್ಬಂದು ನೀವು ಫೇಸ್ ಮಾಸ್ಕ್ ಹಾಕೊಳ್ಳೋದು ಒಂದೇ. ಸೊ ಎರಡು ಕೂಡ ಒಂದೇ. ಸೊ ಎರಡರಲ್ಲಿ ನೀವು ಯಾವ್ದು ಮಾಡ್ಕೊಂಡ್ರು ಕೂಡ ನಿಮಗೆ ಇನ್ಸ್ಟೆಂಟ್ ಆಗಿ ಗ್ಲೋನು ಕೂಡ ಬರೋದಿಲ್ಲ, ಏನು ಬರೋದಿಲ್ಲ. ಓಕೆನಾ? ಸೊ ನಿಮಗೆ ಗೊತ್ತಿಲ್ಲದೆ ಇರೋಂಥ ಹಣ್ಣುಗಳನ್ನ, ಈಗ ಪಿಂಪಲ್ಸ್ ಇರುತ್ತೆ ಅನ್ಕೊಳ್ಳಿ, ಸೊ ಪಿಂಪಲ್ಸ್ ಇರೋರು ವಿಟಮಿನ್ C ನ ಯೂಸ್ ಮಾಡಲೇಬಾರ್ದು. ಯಾಕಂತ
ಅಂತ ಹೇಳಿದ್ರೆ ಅದು ನಿಮಗೆ ಹಾರ್ಮ್ಫುಲ್ ಆಗುತ್ತೆ, ಅಂದರೆ ಸ್ವಲ್ಪ ಉರಿಯುತ್ತೆ ನೋಡಿ, ಇನ್ನೂ ಮೊಡವೆಗಳಾಗೋದು ಎಲ್ಲ ಇನ್ನು ಜಾಸ್ತಿ ಆಗಿಬಿಡುತ್ತೆ. ಸೆನ್ಸಿಟಿವ್ ಇರೋರಿಗಂತೂ ತುಂಬಾ ಡ್ಯಾಮೇಜಸ್ ಆಗುತ್ತೆ. ಗೊತ್ತಿಲ್ಲದೇ ನೀವು ಈಗ ಅದು ಲೆಮನ್ ಇತ್ತು ಅಥವಾ ಅದು ಆರೆಂಜ್ ಇತ್ತು, ಸೊ ಅದನ್ನ ನೀವೇನಾದ್ರು ಮಾಸ್ಕ್ ಹಾಕೊಂಡ್ರಿ ಅಥವಾ ಮನೇಲಿರುವಂಥ ಹಣ್ಣುಗಳನ್ನ ಯೂಸ್ ಮಾಡಿಬಿಟ್ರಿ ಅಂತ ಹೇಳಿದ್ರೆ ಸೊ ನಿಮಗೆ ಇನ್ನೂ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಮಮಾಅರ್ತ್ ಈ ಒಂದು ಫೇಸ್ ಮಾಸ್ಕ್ ಇದೆ ನೋಡಿ, ಸೊ ಇದು ಕೂಡ ಯೂಸ್ ಮಾಡಬೇಡಿ. ಇದರಲ್ಲಿ ಕೆಮಿಕಲ್ ಕಂಟೆಂಟು ಕೂಡ ಜಾಸ್ತಿ ಇದೆ, ಮತ್ತು ಮೇಯ್ನ್ ಆಗಿ ಚಾರ್ಕೋಲ್ ಇದೆ. ಓಕೆನಾ? ಸೊ ಚಾರ್ಕೋಲ್ ನಾನು ಆಗಲೇ ಹೇಳಿದಾಗೆ ನಮ್ಮ ಫೇಸ್ಗೆ ಒಳ್ಳೇದಲ್ಲ, ಸೊ ಹಾಗಾಗಿ ಇದನ್ನು ಕೂಡ ಅವಾಯ್ಡ್ ಮಾಡೋದು ಬೆಸ್ಟ್. ಅಂಡ್ ಥರ್ಡ್ ಒನ್ ಬಂದು ಬೆಲ್ಲಾ ವಿಟಾ ಆರ್ಗಾನಿಕ್ ಕುಂಕುಮಾದಿ ಫೇಸ್ ಸ್ಕ್ರಬ್ ಮಾಸ್ಕ್ ಅಂತ ಕಾಣಿಸ್ತಿದೆಯಲ್ಲ ಪ್ಯಾಕೇಜಿಂಗು. ಸೊ ಈ ರೀತಿಲಿ ಇರುತ್ತೆ. ಸೊ ಇದು ನಿಮಗೆ ಒಂಥರ ಆರ್ಗ್ಯಾನಿಕ್, ಲೈಕ್ ಒಂಥರ ಆಯುರ್ವೇದಿಕ್ ಅಂತಾನೆ ಹೇಳ್ಬೋದು. ಸೊ ಈ ರೀತಿಲಿ ಇರುತ್ತೆ. ಸೊ ನೀವು ಇದನ್ನು ನೋಡಿದ ತಕ್ಷಣ ಏನ್ ಅನ್ಸುತ್ತೆ, ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಸೊ ನಮ್ಮ ಫೇಸ್ಗೆ ತುಂಬಾನೇ ಸೂಟಬಲ್ ಆಗುತ್ತೆ, ಅದೆಷ್ಟೇ ಪ್ರೈಸ್ ಆದ್ರೂ ಕೂಡ ನಾವು ಯೂಸ್ ಮಾಡ್ಬೋದು ಅಂತ ಅನ್ಕೊಂಡಿರ್ತೀರಾ. ಓಕೆನಾ? ಇದು ನಿಮಗೆ ಅರೌಂಡ್ ಒಂದು 275-280 ರುಪೀಸ್ ಅಲ್ಲೆಲ್ಲ ಸಿಗುತ್ತೆ. ಮತ್ತೆ ಇದರಲ್ಲಿ ಕುಂಕುಮಾದಿ ಇದೆ, ಮತ್ತೆ ಸ್ಯಾಫ್ರನ್ ಆಯಿಲ್ ಇರೋದ್ರಿಂದ ನಮ್ಮ ಸ್ಕಿನ್ ತುಂಬಾನೇ ಸ್ಮೂತ್ ಆಗುತ್ತೆ, ಡೆಡ್ ಸ್ಕಿನ್ಸ್ ಎಲ್ಲದೂ ಕೂಡ ಕಡಿಮೆ ಆಗ್ಬಿಟ್ಟು ಇದು ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ ಅಂತ ಹೇಳಿ ಪ್ಯಾಕೇಜ್ ಅಲ್ಲೆಲ್ಲ ಬರ್ದಿರ್ತಾರೆ. ಓಕೆನಾ? ಸೊ ಮತ್ತೆ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತ ಅನ್ಕೊಂಡು ನೀವು ಕೂಡ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಅದು ನಿಮ್ಮ ದಡ್ಡತನ ಅಂತಾನೆ ಹೇಳ್ಬೋದು. ವೈ? ಬಿಕಾಸ್ ಇದು ಕೂಡ ಅಷ್ಟೇ ನಿಮ್ಮ ಸ್ಕಿನ್ ನ ಡ್ಯಾಮೇಜ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಸ್ಲೋಲಿ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ನಿಮಗೆ ಗೊತ್ತೇ ಆಗೋದಿಲ್ಲ. ಸೊ ನಾವು ಈ ಫೇಸ್ ಮಾಸ್ಕ್ ಯೂಸ್ ಮಾಡಿದೀವಿ ಹಾಗಾಗಿ ಡ್ಯಾಮೇಜ್ ಆಗಿದೆ ಅಂತ ನಿಮಗೆ ಗೊತ್ತಿರೋದಿಲ್ಲ, ಬೇರೆ ಯಾವ್ದಾರ ಪ್ರಾಡಕ್ಟ್ ಯೂಸ್ ಮಾಡ್ತಿರ್ತೀರಾ ನೋಡಿ, ಸೊ ಅದರಿಂದ ಡ್ಯಾಮೇಜ್ ಆಗಿದೆ ಅಂತ ನೀವು ಅನ್ಕೊಂಡಿರ್ತೀರಾ. ಓಕೆನಾ? ಸೊ ಇದು ಕೂಡ ಅಷ್ಟೇ ನಿಮ್ ಸ್ಕಿನ್ಗೆ ಒಳ್ಳೇದಲ್ಲ. ಓಕೆನಾ? ಸೊ ಇದರಲ್ಲಿ ಪ್ಯಾಕೇಜ್ ಅಲ್ಲಿ ಎಲ್ಲದೂ ಕೂಡ ಬರ್ದಿರತ್ತೆ. ನಾನು ಆಗ್ಲೇ ಹೇಳಿದಾಗ ಕೇಳೋದಕ್ಕೆ ಮತ್ತೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ, ಸೌಂಡ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ನಿಮ್ಮ ಸ್ಕಿನ್ಗೆ ಇದು ಒಳ್ಳೇದಲ್ಲ ಫ್ರೆಂಡ್ಸ್. ಓಕೆನಾ? ಸೊ ಹಾಗಾಗಿ ಈ ಒಂದು ಫೇಸ್ ಮಾಸ್ಕ್ ಕೂಡ ನೀವು ಅವಾಯ್ಡ್ ಮಾಡೋದು ಬೆಸ್ಟ್. ಸೊ ಇವತ್ತು ನಾನು ತುಂಬಾನೇ ಪಾಪ್ಯುಲರ್ ಆಗಿರುವಂತಹ, ಅಂದ್ರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಯೂಸ್ ಮಾಡಿರ್ತಾರೆ, ಈ ಮೂರಲ್ಲಿ ಯಾವ್ದಾದ್ರು ಒಂದಾದ್ರೂ ಕೂಡ ಯೂಸ್ ಮಾಡಿರ್ತೀರಾ, ಬಟ್ ನಿಮಗೆ ಗೊತ್ತಿಲ್ಲದೇ ಯೂಸ್ ಮಾಡಿರ್ತೀರಾ, ಬಟ್ ಅದು ನಿಮ್ಮ ಸ್ಕಿನ್ಗೆ ಡ್ಯಾಮೇಜಸ್ ಆಗುತ್ತೆ. ಓಕೆನಾ? ಸೊ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಅಂಡ್ ನಿಮಗೆ ಯಾವ್ದಾದ್ರು ಫೇಸ್ ಮಾಸ್ಕ್ ನೀವು ಯೂಸ್ ಮಾಡಲೇಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ, ಯಾವ್ದು ಸೈಡ್ ಎಫೆಕ್ಟ್ ಇಲ್ಲದೆ ನಿಮಗೆ ಸ್ಕಿನ್ಗೆ ತುಂಬಾನೇ ಅಬ್ಸರ್ವ್ ಆಗಿ ನಿಮ್ಮ ಸ್ಕಿನ್ಗೆ ರಿಸಲ್ಟ್ ಕೊಡುತ್ತೆ, ಅದನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಮೇನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಫೇಸ್ ಮಾಸ್ಕ್ ಹಾಕೊಂಡ್ರೆ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಅಂತ ಅಲ್ಲ ಫ್ರೆಂಡ್ಸ್. ಓಕೆನಾ? ಅದು ನಿಮಗೆ 1 ವೀಕ್ ವರ್ಗೂ ಇರುತ್ತೆ ಅಷ್ಟೇನೆ, ಅಥವಾ 1-2-3 ಡೇಸ್ ವರ್ಗೂ ಕೂಡ ಇರುತ್ತೆ ಅಷ್ಟೇ, ಬಟ್ ನಿಮ್ಮ ಡ್ಯಾಮೇಜ್ ಆಗುತ್ತೆ. ಬಟ್ ಅದನ್ನೇ ನಾವು ಸ್ಕಿನ್ ಕೇರ್ ರೂಟೀನ್ ಮಸ್ಟ್ ಅಂಡ್ ಶುಡ್ ನಾವು ಫಾಲೋ ಮಾಡಿದ್ವಿ ಅಂದ್ರೆ ಕ್ಲೆನ್ಸರ್ ಆಗಿರ್ಬೋದು, ಯಾವ್ದಾರ ಸೀರಮ್ಗಳನ್ನ ಯೂಸ್ ಮಾಡ್ತಿರ್ತೀರಾ, ಮತ್ತೆ ಮಾಯಶ್ಚರೈಸರ್, ಸನ್ಸ್ಕ್ರೀನ್. ಸೊ ಇವೆರಡು ಮಾಯಶ್ಚರೈಸರ್ ಸನ್ಸ್ಕ್ರೀನ್ ನೀವು ಮಸ್ಟ್ ಅಂಡ್ ಶುಡ್ ನೀವು ಎವ್ರಿ ಡೇ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಯಾವುದು ಕೂಡ ಆಗೋದಿಲ್ಲ, ನಿಮ್ಮ ಸ್ಕಿನ್ ತುಂಬಾನೇ ಗ್ಲೋ ಕೂಡ ಇರುತ್ತೆ, ಹೆಲ್ದಿಯಾಗೂ ಕೂಡ ಇರುತ್ತೆ. ಓಕೆನಾ? ಅಂಡ್ ಅದ್ರ ಜೊತೆ ನೀವು ಎಕ್ಸ್ಟ್ರಾ ಏನಾದರೂ ನಿಮಗೆ ಸ್ಕಿನ್ ಗ್ಲೋಯಿಂಗ್ ಸೀರಮ್ಗಳಾಗಿರ್ಬೋದು ಅಥವಾ ಕ್ಲೆನ್ಸರ್ಗಳಾಗಿರ್ಬೋದು, ಸೊ ಈ ರೀತಿಲಿ ನೀವೆಲ್ಲದೂ ಕೂಡ ಯೂಸ್ ಮಾಡ್ತಾ ಬಂದ್ರಿ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಆಗೋದಿಲ್ಲ. ಓಕೆನಾ? ಸೊ ನೀವಿಲ್ಲ ನಮಗೆ ಬೇಕೇ ಬೇಕು ಯಾವ್ದಾರ ವಾರದಲ್ಲಿ ಒಂದ್ಸಲ ಅಥವಾ ತಿಂಗಳಲ್ಲಿ ಒಂದ್ಸಲ ನಾವು ಯೂಸ್ ಮಾಡಲೇಬೇಕು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು, ಬಟ್ ನೀವು ನೋಡ್ಕೋಬೇಕು, ಅಂದ್ರೆ ಚೆಕ್ ಮಾಡ್ಕೋಬೇಕು. ಓಕೆನಾ? ಸೊ ತುಂಬಾ ಈಸಿಯಾಗಿ ಸಿಗುತ್ತೆ, ಅದೊಂದು ಯೂಸ್ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಯೂಸ್ ಮಾಡೋದಲ್ಲ, ಅವಾಗ ನೀವು ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡೋದು ಕೂಡ ವೇಸ್ಟ್ ಆಗಿಬಿಡುತ್ತೆ. ಓಕೆನಾ? ಯಾಕೆ ಹೇಳಿದ್ರೆ ಈ ಒಂದು ಏನು ಮಾಸ್ಕ್ಗಳಿಂದ ನಿಮಗೆ ಬೇಗನೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ, ಸೊ ಅದರಿಂದ ಮತ್ತೆ ಓವರ್ಕಮ್ ಆಗಬೇಕು ಅಂತ ಹೇಳಿದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ನಿಮಗೆ ಏನಾದರೂ ಬೇಕು, ನಾವು ಕೂಡ ಯೂಸ್ ಮಾಡ್ತೀವಿ, ನಮಗೆ ಒಳ್ಳೇದು ಯಾವ್ದಾರ ಪ್ರಾಡಕ್ಟ್ ಇದೆ ತಿಳಿಸ್ಕೊಡಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆನಾ? ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಆಗಲೇ ಹೇಳಿದಾಗೆ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ವಿಡಿಯೋ ಇಷ್ಟ ಆದರೂ ಕೂಡ ಕಮೆಂಟ್ ಮಾಡಿ, ಆ್ಯಂಡ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ನಮಸ್ಕಾರ.